ಬಿಟ್ಟು ಬಿಡದೆ ಸುರಿದ ಮಳೆಗೆ ಬೆಂಗಳೂರು ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಬೆಂಗಳೂರಿನ ಬಹುತೇಕ ರಸ್ತೆಗಳು ಜಲಾವೃತ ಆಗಿದೆ. ನಾನೀಗ ಸದ್ಯ ಬೆಂಗಳೂರಿನ ಸದಾಶಿವನಗರದ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲೂ ಕೂಡ ನೋಡ್ಬೋದು ನೀವು. ಅಂದರೆ ಬಿಟ್ಟು ಬಿಡದಂತೆ ಸುರಿದಂತಹ ಮಳೆಗೆ ಈಗಾಗಲೇ ಏನು ಮರ ಧರೆಗೆ ಉಳಿದಿರುವಂಥದ್ದು, ಅಂದರೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ ಕಾರು ಕೂಡ ಮರ ಬಿದ್ದಂತಹ ರಭಸಕ್ಕೆ ಜಖಮ್ ಆಗಿರುವಂಥದ್ದು ನನ್ನ ಹಿಂದಿನ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಏನು ಇವತ್ತು ಬಂದಂತಹ ಮಳೆಗೆ ಬೆಂಗಳೂರಿನ ಸಾರ್ವಜನಿಕರು ಕೂಡ ಏನು ಅಂದರೆ ವಾಹನ ಸವಾರರು ಕೂಡ ಈ ಒಂದು ಮಳೆಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಿರುವಂಥದ್ದು. ಇದರಲ್ಲೂ ಕೂಡ ಬಹಳ ಮುಖ್ಯವಾಗಿ ವಾಹನಗಳಿಗೆ ಬಹುತೇಕ ಡ್ಯಾಮೇಜ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಸದಾಶಿವನಗರದ ಬ್ಯಾಂಕ್ ಆಫ್ ಬರೋಡಾ ಈ ಒಂದು ಬ್ಯಾಂಕ್ನ ಮುಂಭಾಗದ ದೃಶ್ಯ. ಅಂದರೆ ಮುಂಭಾಗದ ರಸ್ತೆಯಲ್ಲಿ ಏನು ಕಾರನ್ನು ನಿಲ್ಲಿಸಲಾಗಿತ್ತು, ಹುಂಡೈ ಕಾರ್ ನಿಲ್ಲಿಸಲಾಗಿತ್ತು. ಅಂದರೆ ಮರ ಬಿದ್ದಂತಹ ರಭಸಕ್ಕೆ ಈಗ ಕಾರಿನ ಮುಂಭಾಗ, ಅಂದರೆ ಕಾರಿನ ಬಾನೆಟ್ ಭಾಗ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಅಂದರೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಳೆ ಬಿದ್ದಿರುವಂಥದ್ದು. ಈ ಒಂದು ಮಳೆಯ ರಭಸಕ್ಕೆ ಬೃಹತ್ ಆದಂತಹ ಒಂದು ಮರ ಏನೋ ಉರುಳಿರುವಂಥದ್ದು. ಅಂದರೆ ಪಕ್ಕದಲ್ಲೂ ಕೂಡ ಏನೋ ಪಾರ್ಕ್ ಇರುವಂಥದ್ದು, ಪಾರ್ಕಿಗೂ ಕೂಡ ಬಿದ್ದು, ಅಂದರೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು. ಪಾರ್ಕಿನ ಒಂದು ಏನು ಬೇಲಿ, ಅಂದರೆ ಈ ಒಂದು ಕಬ್ಬಿಣದ ಒಂದು ಬೇಲಿಯ ಮೇಲೂ ಕೂಡ ಮರ ಬಿದ್ದಿರುವಂತಹ ರಭಸಕ್ಕೆ ಹಾನಿಯಾಗಿರುವಂಥದ್ದು. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಬಹುತೇಕವಾಗಿ ಮಳೆ ಬಂತು ಅಂತ ಹೇಳಿದ್ರೆ ರಸ್ತೆ ಎಲ್ಲದೂ ಕೂಡ ಜಲಾವೃತ ಆಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಪಾದಚಾರಿಗಳಾಗಿರ್ಬೋದು ಅಥವಾ ವಾಹನ ಸವಾರಿಗೂ ಕೂಡ ಹೆಚ್ಚಿನದಾಗಿ ತೊಂದರೆ ಆಗುವಂಥದ್ದು. ಇನ್ನು ಬೃಹತ್ ಆದಂತಹ ಮರಗಳಾಗಿರ್ಬೋದು ಅಥವಾ ಒಣಗಿದ ಮರ ಅಥವಾ ಹಳೆಯ ಮರಗಳು ಕೂಡ ಈ ಒಂದು ಮಳೆಯ ರಭಸಕ್ಕೆ, ಗಾಳಿಯ ರಭಸಕ್ಕೆ ಏನೋ ರಸ್ತೆಗೆ ಉರುಳುವಂಥದ್ದಾಗಿರ್ಬೋದು ಅಥವಾ ರಸ್ತೆ ಪಕ್ಕದಲ್ಲಿರುವಂತಹ ವಾಹನಗಳಿಗೆ ಕೂಡ ಹಾನಿಯಾಗುವಂಥದ್ದನ್ನು ಕೂಡ ಕಾಣ್ಬೋದು. ಅದೇ ರೀತಿಯಲ್ಲಿ ಇವತ್ತು ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಏನೋ ರಸ್ತೆ ಪಕ್ಕದಲ್ಲಿದ್ದಂತಹ ಕಾರಿನ ಮೇಲೂ ಕೂಡ ಮರ ಬಿದ್ದಂತಹ ರಭಸಕ್ಕೆ ಈಗ ಕಾರು ಸಂಪೂರ್ಣವಾಗಿ, ಅಂದರೆ ಕಾರಿನ ಮುಂಭಾಗ, ಅಂದರೆ ಬಾನೆಟ್ನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನೋ ಸಿಬ್ಬಂದಿಗಳು ಕೂಡ ಬಂದು ಮರವನ್ನು ಕಟ್ ಮಾಡುವಂಥದ್ದು ಅಥವಾ ರಸ್ತೆಯನ್ನು ಸರಿಪಡಿಸುವಂಥದ್ದು ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಸರಿಪಡಿಸಿ ವಾಹನ ಸವಾರರಿಗೆ ಇಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ. ಅಂದರೆ ಮರವನ್ನು ತೆಗೆದು, ಅಂದರೆ ಕಾರನ್ನು ಕೂಡ ಇಲ್ಲಿಂದ ಸ್ಥಳಾಂತರ ಮಾಡುವಂಥದ್ದಾಗಿರಲಿ ಅಥವಾ ಇಲ್ಲಿ ಒಂದು ಅಂದರೆ ಮುಂಚೆ ಹೇಗಿತ್ತು ಅದೇ ರೀತಿಯಾದಂತಹ ದಾರಿಯನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ಏನೋ ಸಿಬ್ಬಂದಿಗಳು ಕೂಡ ಈ ಮರವನ್ನು ಕಟ್ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಮರವನ್ನು ನೋಡಿದರೆ ಅಂದರೆ ಸುಮಾರು ಹಳೆ ಮರ ಅಂತಲೇ ಹೇಳ್ಬೋದು. ಗಾಳಿಯ ರಭಸಕ್ಕೆ, ಅಂದರೆ ಮಳೆಯ ರಭಸಕ್ಕೆ ಈ ಒಂದು ಮರ ಉರುಡಿ, ಅಂದರೆ ಕಾರಿನ ಬಾನೆಟ್ ಮೇಲೆ ಬಿದ್ದಿರುವಂತಹದ್ದು ಅನ್ನುವಂಥದ್ದನ್ನು ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು. ಈ ರೀತಿಯಾದಂತಹ ಬಹುತೇಕ ಬೆಂಗಳೂರಿನ ನಗರಗಳಲ್ಲಿ ಈ ರೀತಿಯಾದಂತಹ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ವಾಹನ ಸವಾರರಿಗಾಗಿರ್ಬೋದು ಅಥವಾ ವಾಹನಕ್ಕಾಗಿರ್ಬೋದು, ಪಾದಚಾರಿಗಳು ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.